ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಯಿತು, ಯಾಕೆ ವಿಡಿಯೋ ಆಗ್ತಾಯಿಲ್ಲ, ಯಾಕೆ ಬ್ಲಾಗ್ ಆಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡಿದ್ದೇ ಆಯಿತು. ಏನು ಮಾಡೋದು, ಕೆಲವೊಂದು ಲೈಫನ್ನು ಚೇಂಜ್ ಮಾಡ್ಕೋಬೇಕು ಅಂದಾಗ ಈ ಥರ ಘಟನೆಗಳು ನಡೀತದೆ. ಬ್ಲಾಗನ್ನು ಮಾಡೋದೇ ಬೇಡ. ಒಂದು ಸರಿ ಏನಾದರೂ ಬ್ಲಾಗ್ ಸ್ಟಾಪ್ ಮಾಡಿಬಿಟ್ರೆ ಕಂಟಿನ್ಯೂಸ್ ನೆಕ್ಸ್ಟು ಏನು ಬ್ಲಾಗ್ ಮಾಡೋಣ, ಅಯ್ಯೋ ಯಾರು ಮಾಡ್ತಾರಪ್ಪ ವೀಡಿಯೋಸ್ ಮಾಡೋದಕ್ಕೆ, ಬೋರ್ ಅನಿಸುತ್ತೆ, ಆ ಥರ ಬೇಜಾರಾಗ್ತಾ ಇರುತ್ತೆ. ಏನೇ ಆಗಲಿ ನಿರಂತರವಾಗಿ ನಡೀತಾ ಇರಬೇಕು. ಸ್ಟಾಪ್ ಮಾಡಿಬಿಟ್ರೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಅದಕ್ಕೆ ನೋಡೋಣ, ಇರೋಷ್ಟು ವೀಡಿಯೋಗಳಾದರೂ ಫಸ್ಟು ಅಪ್ಲೋಡ್ ಮಾಡೋಣ, ಹಿಂದಿಂದನೇ ವೀಡಿಯೋಸು ಕೂಡ ಬ್ಲಾಗ್ಸ್ ಕೂಡ ಮಾಡ್ಕೊತಾ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಲಿ ಇರುವಂಥ ಬ್ಲಾಗ್ಗಳನ್ನೂ ಕೂಡ ಹಾಕ್ತಾಯಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ನನ್ನ ವೀಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ತೀರಾ ಅವರು ಆಸೆ ನಿರಾಸೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆದಷ್ಟು ಒಂದೊಂದು ವೀಡಿಯೋನಾದರೂ ಅಂದರೆ ಒಂದೊಂದು ಬ್ಲಾಗ್ಸ್ ಆದ್ರೂ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು, ಸಂಜೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕಸ ಎಲ್ಲ ನೀಟಾಗಿ ಹೊಡೆದು ರೆಡಿ ಮಾಡ್ತಾಯಿದ್ದೀನಿ ಮನೆಯೆಲ್ಲನೂ. ಒಂದಲ್ಲ ಒಂದೊಂದು ಇಕ್ಕಟ್ಟಿರುತ್ತೆ ನೋಡಿರಿ ಮನೆಯಲ್ಲಿ. ಅಲ್ಲಿ ಇಲ್ಲಿ ಟ್ರೈಪಾಡ್ ಇಡೋದು, ಹುಡುಗರು ಸಂದಿಗೆ ಹೋಗಿ ಬೀಳ್ಸೋದು, ಮೊಬೈಲ್ ಅಂತೂ ಡಿಸ್ಪ್ಲೇನೇ ಹೋಗ್ಬಿಟ್ಟೈತೆ. ಆ ಥರ ಪರಿಸ್ಥಿತಿಲಿದ್ದೀನಿ. ಸರಿಯಾಗಿ ಕ್ಲಾರಿಟಿಯಾಗಿ ವಿಡಿಯೋ ಬರ್ತಾ ಇಲ್ಲ. ಆದಷ್ಟು ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಇವಾಗ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ಬೋರ್ ಅನಿಸುತ್ತೆ, ಬೇಜಾರಾಗ್ತಾ ಇರುತ್ತೆ. ನನಗೂ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಮೊಬೈಲು, ಇಲ್ಲಿ ಕೂಡ ನೆಟ್ವರ್ಕ್ ಸಿಗೋಲ್ಲ ನೋಡಿ. ಏನು ನೋಡೋದಕ್ಕೂ ಏನು ಅಪ್ಲೋಡ್ ಮಾಡೋದಕ್ಕೂ ಆಗಲ್ಲ, ನೆಟ್ವರ್ಕ್ ಸಿಗೋಲ್ಲ. ಅದಕ್ಕೆ ಅರಸೀಕೆರೆಗೆ ಹೋಗಬೇಕು. ಇಲ್ಲ ನಮ್ಮೂರ ಸೈಡ್ ಏನಾರ ಹೋದರೆ ಅಲ್ಲೇ ಮೊಬೈಲಲ್ಲೇ ಮುಳುಗೋಗಿರ್ತೀನಿ. ಇದೇನು ಇಷ್ಟೊಂದು ಮೊಬೈಲಲ್ಲಿ ಮುಳುಗೋಗೋಳೆ ಅಂತ ಅನ್ಬೋದು ನಮ್ಮಮ್ಮರು. ಬಟ್ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ನೋಡಿರಿ. ಅದಕ್ಕೆ ಅಲ್ಲಿ ನೆಟ್ವರ್ಕ್ ಸಿಗುತ್ತಲ್ಲ, ಅದಕ್ಕೆ ಯಾವಾಗಲೂ ಮೊಬೈಲಲ್ಲಿ ಮುಳುಗೋಗ್ಬಿಡ್ತೀನಿ. ಇವಾಗ ಕಸ ಎಲ್ಲ ಹೊಡಿತಾ ಇದ್ದೀನಿ. ಅಲ್ಲಿ ಇಲ್ಲಿ ಇಟ್ಟು ಟ್ರೈಪಾಡ್ನ ವೀಡಿಯೋಸ್ ಮಾಡ್ಕೋಬೇಕು. ನೀವು ಹೆಂಗೆ ಮಾಡಿ 5 ನಿಮಿಷದ ವೀಡಿಯೋ ಮಾಡಿದ್ರೂ ಕೂಡ ನಮಗಿಷ್ಟನೇ. ವ್ಲಾಗ್ಸ್ ಮಾಡಿ, ಒಟ್ಟು ವ್ಲಾಗ್ಸ್ ಮಾಡಿ, ಡೈಲಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಅಷ್ಟು ಜನ ಕೇಳಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ನನಗೆ ಬೇಜಾರಾಗ್ತಾ ಇರುತ್ತೆ. ಅದು ನಾನೆಂತಾಳಪ್ಪ, ಇಷ್ಟೊಂದು ಜನ ಇಷ್ಟಪಡೋರಿದ್ರೂ ನಾನೇ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಳೆಯೆಲ್ಲ ಸೋರುತ್ತೆ ಇಲ್ಲಿ ಸಖತ್ತಾಗಿ. ಇಲ್ಲಿ ಬೇರೆ ಕರ ಕಟ್ಟಾಕ್ತಾರಲ್ವ, ಅದಕ್ಕಾಗಿ ಇಲ್ಲೇ ಮೇವು ಅದು ಇದು ಹಾಕ್ತಾರೆ. ಅದು ಸಗಣಿ ಇಟ್ಟು ಗಂಜಲ ಇದು ಮನೆ ಪೂರ್ತಿ ಹಿಂದ್ಗಡೆ ಕೊಡಕೆ ಮನೇಲಿ ಈ ಥರ ಆಗೋಗುತ್ತೆ. ಒಂದೊಂದು ಸತಿ ಸ್ಮೆಲ್ ಕೂಡ ಜಾಸ್ತಿ ಬರುತ್ತೆ. ಆಮೇಲೆ ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ತವೆ. ಹಿಂದ್ಗಡೆ ಕಟ್ಟಾಕೋದಕ್ಕೆ ನಾಯಿಗಳು ಬರ್ತವೆ, ಬೇಡ ಬೇಡ ಅಂತ ಇಲ್ಲೇ ಕಟ್ಟಾಕ್ತಾರೆ. ನೋಡ್ತಾ ಇರ್ಬೋದು, ನೀರೆಲ್ಲ ಸೋರುತ್ತೆ. ಮಳೆ ಒಂಚೂರು ಬಂದುಬಿಟ್ರೆ ಇಲ್ಲಿ ಪೂರ್ತಿ ಬಚ್ಚಲು ಮನೆ ಅನ್ನಂಗೆ ಕಾಣಲ್ಲ. ಇದು ಹಂಗಾಗ್ಬಿಡುತ್ತೆ, ತೀರಾ ಬಚ್ಚಲು ಆ ಥರ. ಯಾವಾಗಲೂ ನೀರು ಹೋಗೋ ಥರನೇ ಕಾಣುತ್ತೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗೂ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ರೂ ಹಿಂಗಾಗಿರುತ್ತೆ. ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಬೆಳ್ಕೊಂಡಿದ್ನಲ್ವ, ಅದನ್ನೆಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳಿದ್ದಾವೆ. ಆದಂಗೆ ಪಾತ್ರೆಗಳು ಬೆಳಗ್ತಾನೇ ಇರಬೇಕು. ಮಕ್ಕಳಿರೋ ಮನೆಯಲ್ಲಿ ಪ್ರತಿಯೊಂದು ಕೆಲಸಗಳು ಕೂಡ ಪೆಂಡಿಂಗು ಅಂತ ಇದ್ದೇ ಇರ್ತವೆ. ಒಂದಾದ್ಮೇಲೆ ಒಂದು ಯಾವತ್ತೂ ಅದು ಮುಗಿಯಲ್ಲ ಕೆಲಸಗಳೆಲ್ಲ. ಮಕ್ಕಳಿರೋ ಮನೇಲಿ ಹಂಗೇ. ಒಬ್ಬೊಬ್ರು ಹಂಗೆ ಅಂತಾರೆ, ಮಕ್ಕಳೇನಾರ ಒಂಚೂರು ಗಲೀಜು ಮಾಡಿಬಿಟ್ರೆ ಒಬ್ಬೊಬ್ಬರು ಸಿಟ್ಕೊತಾರೆ. ಆ ಥರ ಸಿಟ್ಕೋಬಾರ್ದು. ಯಾಕಂದರೆ ಅವ್ರಿಗೂ ಕೂಡ ಮಕ್ಕಳು ದೊಡ್ಡವಿದ್ದಾವಲ್ಲ, ಅವು ಕೂಡ ಚಿಕ್ಕೋದ್ರಿಂದನೇ ದೊಡ್ಡವರಾಗಿರೋದು. ಅದನ್ನು ಅರ್ಥ ಮಾಡ್ಕೋಬೇಕು. ಕೆಲವರೆಲ್ಲ ಅದಕ್ಕೆ ನನ್ನ ಮಕ್ಕಳನ್ನ ಇನ್ನೊಬ್ಬರ ಮನೆಗೆ ಕಳ್ಸೋದಕ್ಕೆ ನನಗೂ ಬೇಜಾರಾಗುತ್ತೆ. ಅವ್ರು ಅಂದಿರೋ ಮಾತುಗಳು ಡೈರೆಕ್ಟಾಗಿ ಅಂತಾರಲ್ವ, ಅವಾಗ ನಮಗೆ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಇನ್ನೊಂದು ಸಲ ನಮ್ಮ ಮಕ್ಕಳಲ್ಲ, ನಾವು ಹೋಗೋದಕ್ಕೂ ಕೂಡ ಮನೆ ಬಾಗಿಲು ಹೊಸ್ಲಿಗೆ ಹೋಗೋದಕ್ಕೂ ಕೂಡ ನಮಗೆ ಇಷ್ಟ ಆಗಲ್ಲ. ಹೌದಾ ಇಲ್ವ ಹೇಳಿ? ಅದಂತೂ ಸತ್ಯನೇ. ಅದು
ಬೇರೆಯವ್ರು ಹೇಳೋದ್ಕಿಂತ ಕಿವಿಯಾರ ಕೇಳಿ ಕಣ್ಣಾರೆ ನೋಡಿರ್ತೀವಲ್ವ, ಅಂಥ ಟೈಮಲ್ಲಿ ಇನ್ನೊಂದು ಸತಿ ಅವ್ರು ಕರೆದಾಗ ಅವ್ರ ಮನೆ ಬಾಗಿಲಿಗೆ ಹೋಗೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಈ ಥರ ಈ ಮಕ್ಕಳಿರೋ ಮನೆಯಲ್ಲಿ ಗಲೀಜು ಮಾಡೋದು, ಅದು ತೆಗೆದು ಇದು ತೆಗೆದು ಎಳೆದಾಕೋದು ಅದೆಲ್ಲ ಕಾಮನ್ನು. ಅದೆಲ್ಲ ಅರ್ಥ ಮಾಡ್ಕೊಂಡಲ್ಲೇ ಇರೋವಂಥ ಇಂಥ ಜನಗಳ ಮಧ್ಯೆ ನಿಜವಾಗ್ಲೂ ನಾವಿದ್ದೀವಲ್ಲ ಗ್ರೇಟ್ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಇರುತ್ತೆ ಇರ್ತವೆ ಒಂದೊಂದು ಜನಗಳು. ಕಷ್ಟ ಏನಂತ ಗೊತ್ತಿದ್ರೂ ಕೂಡ ನಮಗೇನು ಗೊತ್ತೇ ಇಲ್ಲ, ನಾವು ಮುಂಚೆಯಿಂದನೂ ಹಿಂಗೆ ಬೆಳೆದಿದ್ದೀವೇನೋ ಅನ್ನೋ ಥರ ಇರ್ತಾರೆ. ನೆಕ್ಸ್ಟು ಇಲ್ಲಿ ನೋಡಿ, ಇದೆಲ್ಲ ಹೊಲದ ಮಣ್ಣು ಮಳೆ ಬಂದಂಗೆ ಮೇಲಿಂದ ತೇಲ್ಕೊಂಬಂದು ಇಲ್ಲಿ ಸ್ಟಾಕ್ ಆಗಿಬಿಡುತ್ತೆ, ಮುಂದಕ್ಕೆ ಹೋಗಲ್ಲ. ಇಲ್ಲಿ ಹೋಗೋ ಬರೋರೆಲ್ಲ ಜಾರು ಬೀಳಬೇಕು ಹಂಗಾಗುತ್ತೆ. ಹಂಗಾಗಿ ಇಲ್ಲಿ ಅಲ್ಲಿ ಫುಲ್ಲು ನೀರು ತುಂಬ್ಕೊಂಡಿತ್ತು ನೋಡಿರಿ. ಹಂಗಾಗಿ ಚೆನ್ನಾಗಿ ಪರ್ಕೆಯಲ್ಲಿ ಗುಡಿಸಿ ಬಿಡ್ತಾಯಿದ್ದೀನಿ. ಅಟ್ಲೀಸ್ಟ್ ಆ ನೀರಾದರೂ ಮುಂದಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು. ಹೆಂಗಾಗುತ್ತೆ ಅಂದರೆ ಜಾರ್ತಾ ಇರ್ತಾರೆ ಫ್ರೆಂಡ್ಸ್. ಇಲ್ಲಿ ಮಳೆ ಬಂತು ಅಂದರೆ ಎಷ್ಟು ಸತಿ ತೆಗ್ದಾಕಿದ್ದೀನಿ ಅಂದರೆ ಲೆಕ್ಕವೇ ಇಲ್ಲ. ಆ ಥರ ತೆಗ್ದು ಹಾಕ್ತಾನೆ ಇರ್ತೀನಿ. ಇತ್ತೀಚೆಗೆ ಆಗಲ್ಲ, ತೆಗಿತಾ ಇಲ್ಲ ನಾನು. ಈಗ ಎಷ್ಟು ತೆಗ್ದಾಕಿದ್ರೂ ಹಿಂದಿನ ದಿನ ಮಳೆ ಬರ್ತಾನೆ ಇರುತ್ತೆ. ಹೊಲದ ಮಣ್ಣು ತಗೊಂಬಂದು ಇಲ್ಲಿ ಸ್ಟಾಪ್ ಆಗ್ತಾನೆ ಇರುತ್ತೆ. ಹಂಗಾಗಿ ತೆಗಿಯೋಕ್ಕೆ ಹೋಗಿಲ್ಲ, ಅದು ಎಷ್ಟು ಬರುತ್ತೋ ಬರಲಿ ಅಂತ ಅಂದ್ಕೊಂಡು. ಗಿಡದಲ್ಲಿ ಸ್ವಲ್ಪ ಹೂವು ಕಿತ್ಕೊಂಡೇ ಬಂದಿದ್ದೆ, ಕಟ್ಟಿ ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾಳೆಗೆ. ಇವಾಗ ಕಟ್ತಾ ಕೂತ್ಕೊಂಡಿದ್ದೀನಿ. ಹುಡುಗರು ಒಳಗಡೆ ಮಲ್ಕೊಂಡಿದ್ದು, ಇನ್ನು ಎದ್ದೇಳೋ ಟೈಮು. ಹಂಗಾಗಿ ಅವ್ರು ಎದ್ದೇಳೋ ಅಷ್ಟರೊಳಗಡೆ ಸ್ವಲ್ಪ ಹೂ ಕಟ್ಟಿ ಮುಗ್ಸೋಣ ಅಂತ ಕಟ್ತಾಯಿದ್ದೀನಿ. ಫಸ್ಟು ಮಾಮೂಲಿ ಥ್ರೆಡ್ಡಲ್ಲೇ ಕಟ್ತಾಯಿದ್ದೆ. ಅದಾದಮೇಲೆ ಹಸಿ ನೂಲು ತಗೊಂಡು ಕಟ್ಟಿದೆ. ಆವಾಗ ಹಸಿ ನೂಲಲ್ಲಿ ಹೂ ಕಟ್ಟೋದು, ಯಾವ್ಯಾವ ಕೆಲಸ ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅನ್ನೋದು ಪರ್ಫೆಕ್ಟಾಗಿರಬೇಕು. ನಾವು ಥ್ರೆಡ್ ತಗೊಂಡೋಗಿ ಕಟ್ಟಕ್ಕೆ ಹೋದರೆ ಹೂವೆಲ್ಲ ಒಂಥರ ಲೂಸ್ ಥರ ಕಟ್ಟಾಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಹಸಿ ನೂಲಲ್ಲಿ ಕಟ್ಟಿದಾಗ ಚೆನ್ನಾಗೆ ಹೂವೆಲ್ಲನೂ ಚೆನ್ನಾಗಿ ಕುತ್ಕೊಂತು. ಈಗ ನೋಡ್ತಾ ಇರ್ಬೋದು, ನನ್ನ ಚಿಕ್ಕ ಮಗ ಅವ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಅದಾದಮೇಲೆ ಅವನ್ನೇ ತೊಡೆ ಮೇಲೆ ಕೂರಿಸ್ಕೊಂಡು ಹೂ ಕಟ್ಟಿದ್ದಾಯಿತು. ಅಷ್ಟರೊಳಗಡೆ ನನ್ನ ದೊಡ್ಡ ಮಗನೂ ಎದ್ದು ಬಂದ. ನಿಜವಾಗ್ಲೂ ಮಕ್ಕಳು ದೊಡ್ಡವು ಆಗೋವರೆಗೂ ಏನಂದ್ರೇನೂ ಕೆಲಸ ಮಾಡೋದಕ್ಕಾಗಲ್ಲ, ಅದಂತೂ ಸತ್ಯ. ಎಷ್ಟೊತ್ತಿಗೆ ದೊಡ್ಡವು ಆಗ್ತಾವೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಆದಷ್ಟು ಶ್ರಮಪಟ್ಟು ನನ್ನ ಕೈಲಿ ಆದಷ್ಟು ದುಡಿತೀನಿ, ಎಷ್ಟಾಗುತ್ತೋ ಅಷ್ಟು. ನೋಡೋಣ ಹೆಂಗೆ ಆಗುತ್ತೆ, ಏನು ಪರಿಸ್ಥಿತಿಗಳು ಹೆಂಗಿರುತ್ತೆ ಅನ್ನೋದು. ಅದಾದ ನಂತರ ಇವಾಗ ನೋಡಿ, ದೊಡ್ಡವನು ಬಂದಿದ್ದಾನೆ. ಸ್ವಲ್ಪ ಅವನು ಅರ್ಥ ಮಾಡ್ಕೊತಾನೆ. ನನ್ನ ತಿಳಿದಿರೋ ಮಟ್ಟಿಗೆ ನನ್ನ ಹತ್ರ ಇರ್ತಾನಲ್ವ, ನಾನು ಹೇಳಿದ್ದೆಲ್ಲ ಕೇಳ್ತಾನೆ. ಒಂದೊಂದು ಸಲ ಕೇಳಲ್ಲ ಬಿಡಿ ಮಕ್ಕಳು, ಅದೆಲ್ಲ ಬಿಡಿ, ಲೆಕ್ಕಕ್ಕೆಲ್ಲ ತೊಗೊಳಕ್ಕಾಗಲ್ಲ. ನಾನು ಹೇಳಿದಷ್ಟು ಒಂದೊಂದು ಸಲ ಕೇಳ್ತಾನೆ. ನಾನು ಏನು ಹೇಳ್ತೀನಿ ಅದು ಮಾಡ್ತಾನೆ. ನಿಜವಾಗ್ಲೂ ಅವನ ಏಜಿಗೆ ಅವನು ಚೆನ್ನಾಗಿ ಸ್ವಲ್ಪ ಮಾತುಗಾರಿಕೆ ಇವಾಗ ಚೆನ್ನಾಗಿ ಬರ್ತಾ ಇರೋದು. ಇನ್ನೂ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ, ಇನ್ನೂ ಚೆನ್ನಾಗಿ ಬರಬೇಕು. ಆದರೂ ಎಲ್ಲನೂ ನೀಟಾಗಿ ಹೇಳೋದು, ಅರ್ಥ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾನೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನನಗೆ ಚಿಕ್ಕವನು ಯಾವಾಗ ಆಗ್ತಾನಪ್ಪ ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದು 2 ವರ್ಷ ಆಗಬೇಕು ನಂಗೆ ಆಗಬೇಕು ಅಂದರೆ. ನೈಟ್ ಟೈಮು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ, ನಿದ್ದೆ ನಿಜವಾಗ್ಲೂ ಎಳೀತಾ ಇದ್ದಾವೆ ಫ್ರೆಂಡ್ಸ್. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನು ಕೆಲಸ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ. ಈಗ ನೋಡ್ತಾ ಇರ್ಬೋದು, ಹೂ ಕಟ್ಟಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಈಗಲೇ ಮುಟ್ಕೊಳ್ಳೋಣ ಅನ್ನೋ ಥರ ಇದೆ. ಹರಳೋಕ್ಕಿಂತ ಮುಂಚೆನೇ ಬೇಗ ಬಿಡಿಸ್ಕೊಂಡ್ರೆ ಮೊಗ್ಗಿನೂ ಕೂಡ ಮೊಗ್ಗಾಗೆ ಇರ್ತಾವಲ್ವ, ಆವಾಗ ಬೇಗ ಕಟ್ಬೋದು. ಕವರಿಗೆ ಕಟ್ಟಿಟ್ರೆ ಬೇಕಾದರೆ ಹರಳಿರಲ್ಲ. ನಾಳೆ ಬೆಳಗ್ಗೆ ಇನ್ನೂ ಫ್ರೆಶ್ಶಾಗಿರುತ್ತೆ, ಆವಾಗಲೂ ಕೂಡ ಮುಟ್ಕೋಬೋದು. ಇವತ್ತು ಕುಯ್ದಿರೋವು ನಾಳೆ ಸಂಜೆವರೆಗೂ ಫ್ರೆಶ್ಶಾಗೇ ಇರ್ತವೆ. ಇವಾಗ ಕೆಲಸ ಎಲ್ಲ ಮುಗ್ದಿತ್ತಲ್ವ, ಇವಾಗ ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ದೀಪ ಹಚ್ಬೇಕಿವಾಗ. ಸಂಜೆ ಹೊತ್ತು ಗಂಧದ ಕಡ್ಡಿ ಹಚ್ಬಿಟ್ರೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ಒಂದು ನೆಮ್ಮದಿ ಜೀವನ, ನೆಮ್ಮದಿ ಟೈಮು.
ಒಂದು ಟೈಮು ಒಂಥರ ಖುಷಿ ಕಾಣುತ್ತಲ್ಲ ಆ ಥರ ಇರುತ್ತೆ. ಒಂಥರ ಮನೆಯೂ ಕೂಡ ಶಾಂತವಾಗಿರುತ್ತೆ ಅಂತ. ಯಾರಿಗೇ ಆಗಲಿ, ನನಗೆ ನಮ್ಮ ಮನೇಲಿ ಅಷ್ಟೇ ಅಲ್ಲ, ನನಗೆ ಅಂತ ಅಲ್ಲ, ಎಲ್ಲರಿಗೂ ಅಷ್ಟೇ. ಸಂಜೆ ಹೊತ್ತು ಬೆಳಗ್ಗೆ ಹೊತ್ತೂ ಹಚ್ಬೇಕು, ಸಂಜೆ ಹೊತ್ತೂ ಹಚ್ಬೇಕು. ಜಾಸ್ತಿ ಸಂಜೆ ಹೊತ್ತು ಇಲ್ಲಿ ದೀಪ ಹಚ್ತೀವಿ. ಅಟ್ಲೀಸ್ಟ್ ಗಂಧದ ಕಡ್ಡಿನಾದರೂ ಫೋಟೋಗೆ, ಕಟ್ಲೆಗೆ ಬೆಳಗ್ಗೆ ಸಿಗಿಸ್ಬೇಕು. ಇವಾಗ ಪೂಜೆ ಆಯಿತು, ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಏನೋ ಒಂಥರ ಖುಷಿ. ಕಾಯಿ ತುರಿಯೋಣ ಅಂತ ಅಂದ್ಬಿಟ್ಟು ಕಾಯಿ ತುರಿತಾ ಇದ್ದೀನಿ. ಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಕಾಯಿ ಬಜ್ಜಿನೇ ಮಾಡ್ತಾಯಿದ್ದೀನಿ. ಅಂದರೆ ಏನು ತರಕಾರಿ ಇರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಈ ಸಾಲನ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಶುಂಠಿ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಕೊಬೋದು. ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಚಕ್ಕೆ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪೌಡ್ರು, ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು, ಆಮೇಲೆ ಸಾಂಬಾರಿಗೆ ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದಾದ ನಂತರ ಟೊಮೊಟೊ ಇದ್ದರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇನೆ. ಆಮೇಲೆ ನಾವು ಏನು ರುಬ್ಕೊಂಡಿರ್ತೀವಲ್ವ ಮಸಾಲೆ, ಅದೆಲ್ಲ ಹುಯ್ದ್ರೆ ಅಲ್ಲಿಗೆ ಒಂದೆರಡು ಕುದಿ ಕುದಿಸಿದ್ರೆ ಸಾರು ಚೆನ್ನಾಗಿರುತ್ತೆ. ಕಾಯಿ ಬಜ್ಜಿ ರೆಡಿಯಾಗುತ್ತೆ ಅಲ್ಲಿಗೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಕೂಡ ಟ್ರೈ ಮಾಡ್ಬೋದು. ಏನು ತರಕಾರಿ ಇಲ್ಲ ಅಂತ ಅಂದರೆ ಈ ಸಾಂಬಾರನ್ನ ಪ್ರಿಪೇರ್ ಮಾಡಿಕೊಂಡು ಅನ್ನಕ್ಕೆ, ಮುದ್ದೆಗೆ ಊಟ ಮಾಡ್ಕೋಬೋದು. ಜಾಸ್ತಿ ಅನ್ನಕ್ಕೆ ಟೇಸ್ಟ್ ಕೊಡುತ್ತೆ ನೋಡಿ. ಕುದಿ ಬರ್ತಾ ಇದೆ. ಇವಾಗ ಉಕ್ಕೋಗ್ಬಾರ್ದು, ಉಕ್ಕೋದ್ರೆ ಟೇಸ್ಟ್ ಹೋದಂಗೆ. ಮಜ್ಜಿಗೆ ಸಾರು ಯಾವ ರೀತಿ ಕಲರ್ ಬರುತ್ತೆ, ಸೇಮ್ ಕಾಯಿ ಬಜ್ಜಿನೂ ಕೂಡ ಅದೇ ಥರ ಬರ್ತಾಯಿದೆ, ನೋಡ್ತಾ ಇರ್ಬೋದು. ಇವಾಗ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ತಿರುಗ್ತಾ ಇದ್ದೀನಿ. ನನ್ನ ಮಗನಿಗೆ ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕವನು ಹಿಂದೆನೇ ಇರ್ತಾನೆ. ಅವನು ಯಾವಾಗಲೂ ಅಷ್ಟೇ, ನಮ್ಮ ಅಮ್ಮ ಏನೇನು ಮಾಡ್ತಾ ಇರುತ್ತೆ ಎತ್ತ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾನೆ, ಫಾಲೋ ಮಾಡ್ತಾ ಇರ್ತಾನೆ. ಅವನಿಗೂ ಅಷ್ಟೇ ತುಂಬ ಬುದ್ಧಿ ಇದೆ ಫ್ರೆಂಡ್ಸ್. ಚಿಕ್ಕವನಿಗೆ ನಾವು ಅಂದ್ಕೊತೀವಿ ಮೊದಲನೇ ಮಗುಗಿಂತ ಚಿಕ್ಕ ಮಗು ತುಂಬಾ ಬುದ್ಧಿವಂತರಿರ್ತಾರೆ. ಅದಾದಮೇಲೆ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿರ್ತಾರೆ ಅಂತ ಅಂದ್ಬಿಟ್ಟು. ಹೌದು, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಇವನು ಕೂಡ ಅಷ್ಟೇ, ದೊಡ್ಡವನಿಗಿಂತನೂ ಕೂಡ ಇವನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾನೆ. ಅರ್ಥ ಮಾಡ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ ಎಲ್ಲನೂ ಕೂಡ ತುಂಬಾ ಫಾಸ್ಟ್ ಇದ್ದಾನೆ. ಮಾತ್ರ ಹೇಳೋದಷ್ಟೇ ಅಲ್ಲ, ನಿಜವಾಗ್ಲೂ ಮುಂದಕ್ಕೆ ಏನೋ ಒಂದು ಅಚೀವ್ ಮಾಡ್ತಾನೆ ಅನ್ನೋದೊಂದು ಭರವಸೆ ಅಲ್ವಾ. ತಂದೆ ತಾಯಿ, ನಾನು ಒಬ್ಳಿಗೆ ಅಷ್ಟೇ ಅಲ್ಲ, ತಂದೆ ತಾಯಿಗೆ ತುಂಬಾ ಭರವಸೆ ಇರುತ್ತೆ. ಓಕೆ, ಬ್ಲಾಗ್ ನೋಡ್ತಿರ್ತೀರಲ್ಲ, ಯಾವತ್ತೂ ಕೂಡ ನಾನು ಯೂಟ್ಯೂಬ್ ಅನ್ನೋ ಒಂದು ವೇದಿಕೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ವೀಡಿಯೋಸ್ ಎಲ್ಲನೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಓಕೆನಾ. ಹಿಂದೆ ನಡೆದಿರೋವಂಥದ್ದು, ಮುಂದೆ ನಡೆಯುವಂಥದ್ದು ನನ್ನ ಲೈಫಲ್ಲಿ ವೀಡಿಯೋಸ್ ಮಾಡಿ ನಾನು ಹಾಕ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಐ ಡಿ ಅರಸು ಕೇರಿ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಬ್ಲಾಗ್ಸ್ ಹಾಕ್ತಾಯಿರ್ತೀನಿ, ಶಾರ್ಟ್ಸ್ ವೀಡಿಯೋನ. ಆಮೇಲೆ ಅವತ್ತಿನ ವೀಡಿಯೋ ಏನು ಬರುತ್ತೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋಸ್ ಮೂಲಕ ಅಥವಾ ಸ್ಟೇಟಸ್ ಮೂಲಕ. ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ನೈಟ್ ಇನ್ನು ಮಲಗಬೇಕಾದ್ರೆ ಸ್ವಲ್ಪ ನೀರೊಳಗೆ ಉರಿ ಹಾಕ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕೂಡ ಕ್ವಿಕ್ಕಾಗಿ ಕೆಲಸಗಳನ್ನ ಮುಗಿಸ್ಕೋಬೋದಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.